ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಹೆಲ್ತಿಯಾಗಿರೋವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹಳೆಯ ಕಾಲದ ರೆಸಿಪಿ ಇದು ಆ್ಯಂಡ್ ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಸಖತ್ ಹೆಲ್ದಿಯಾಗಿರುತ್ತೆ. ಸೊ ಇದು ಬಂದು ನಾವು ಹಬೆ ಉಂಡೆ ಅಥವಾ ಬೇಳೆ ಉಂಡೆ, ನುಚ್ಚಿನ ಉಂಡೆ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದಕ್ಕೆ ನಾನು 1 ಲೋಟ ಕಡಲೆಬೇಳೆ, 1.5 ಲೋಟ ಆಗುವಷ್ಟು ಹೆಸರು ಬೇಳೆ ಇವೆರಡೂ ಹಿಂದಿನ ದಿನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ. ನೀವು ಒಂದು 2 ಗಂಟೆಗಳ ಕಾಲ ನೆನೆ ಹಾಕಿದ್ರೂ ಸಾಕು. ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿನೇ ನೆನೆ ಹಾಕಿಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ನೆನೆ ಹಾಕಿದ್ದೆ. ಬೆಳಗ್ಗೆ ಎದ್ದು ಕೂಡಲೇ ಬೇಳೆನ ಅದು ನೀರು ಸೋರು ಹಾಕಬೇಕು. ಅದು ನೀರು ಸ್ವಲ್ಪನೂ ಇರಬಾರ್ದು ಬೇಳೆ ರುಬ್ಬೇಕಾರೆ, ಹಾಗಾಗಿ ಸೋರು ಹಾಕಿದ್ದೀನಿ. ಈ ಕಡೆ ಇನ್ನೊಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರಿದಿರೋವಂಥ ತೆಂಗಿನಕಾಯಿ ತುರಿ ಒಂದು 2 ಹಿಡಿ ಆಗೋಷ್ಟು ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಮಿಕ್ಸ್ ಏನು ಮಾಡಬೇಡಿ. ಮಿಕ್ಸ್ ಮಾಡಿಬಿಟ್ರೆ ಈರುಳ್ಳಿ ಉಪ್ಪಿನ ಜೊತೆ ಸೇರಿದ್ರೆ ನೀರು ಬಿಟ್ಕೊಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ದೇ ಹಾಗೆ ಸೈಡ್ನಲ್ಲಿ ತೆಗೆದಿಟ್ಕೊಳ್ಳಿ. ಇವೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಬೇಳೆನೂ ಸಹ ನೀರೆಲ್ಲ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಿರುತ್ತೆ. ಇವಾಗ ಅದನ್ನು ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ನೀವು ಖಾರದ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು. 1 ಚಮಚ ಆಗೋಷ್ಟು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಚಮಚ ಆಗೋಷ್ಟು ಹಾಕೊತಾ ಇದ್ದೀನಿ. ಇದು ಸಂಪೂರ್ಣ ಬೇಳೆಗಳಿಂದ ಮಾಡೋದ್ರಿಂದ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ವಾಯು ಒಡೆಯುತ್ತೆ ಅಂತ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಬರೀ ಶುಂಠಿನ ಸಹ ಹಾಕೋಬೋದು. ಇವಾಗ ಇದಕ್ಕೆ ಒಂದು 2 ಹಿಡಿ ಆಗೋಷ್ಟು ಬೇಳೆನ ಹಾಕಿಬಿಟ್ಟು ಅರಿಶಿನ ಪುಡಿನ ಹಾಕಿ ನೀರೇನು ಹಾಕದೇ ಇದನ್ನು ರುಬ್ಕೊಂಡು, ಈ ನಾನು ಫಸ್ಟೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿದ್ನಲ್ಲ ಆ ಮಿಶ್ರಣಕ್ಕೆ ಬೇಳೆಗಳು ರುಬ್ಬಿರೋದನ್ನು ಸೇರಿಸ್ತಾ ಇದ್ದೀನಿ. ಮೊದಲನೇ ಬ್ಯಾಚಿಗೆ ಮಾತ್ರ ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕು. ಇನ್ನು ನೆಕ್ಸ್ಟ್ ಬ್ಯಾಚ್ ಏನಿದೆ ಅದನ್ನು ಹಾಗೇ ಬರೀ ಬೇಳೆನ ಮಾತ್ರ ರುಬ್ಕೊಳ್ಳಿ. ಯಾವಾಗ ರುಬ್ಬೇಕಾದ್ರೂ ನೀರೇ ಹಾಕಬಾರ್ದು. ಅದು ನೆಂದಿರುತ್ತಲ್ವಾ, ಹೆಸರು ಬೇಳೆ ಆಗಿರೋದ್ರಿಂದ ಸಾಫ್ಟಾಗೇ ಇರುತ್ತೆ, ಅದೇ ಸಾಕು. ತುಂಬ ನುಣ್ಣದಾಗೂ ರುಬ್ಬೋದಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿ ಅದು ಮಿಕ್ಸ್ ಆದರೆ ಸಾಕು. ಇವಾಗ ಈ ಬೇಳೆ ಮತ್ತು ಈ ಎಲ್ಲ ಏನು ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ನಲ್ವ ಅದನ್ನು ನೀಟಾಗಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ಎಲ್ಲವೂ ಒಂದಕ್ಕೊಂದು ಹೊಂದ್ಕೋಬೇಕು. ಇದು ಕಲಿಸ್ದ ಕೂಡಲೇ ನಾವು ಉಂಡೆ ಕಟ್ಟಿ ಹಬೇಲಿ ಇಟ್ಬಿಡಬೇಕು ಬೇಯಿಸೋದಕ್ಕೆ. ನೀವು ಜಾಸ್ತಿ ಹೊತ್ತು ಇಟ್ರಿ ಅಂತ ಅಂದರೆ ಈರುಳ್ಳಿ ಮತ್ತು ಉಪ್ಪು ಎಲ್ಲ ಜಾಸ್ತಿ ಹಾಕಿರೋದ್ರಿಂದ, ಈರುಳ್ಳಿ ಜಾಸ್ತಿ ಹಾಕಿದ್ದೀನಲ್ವ, ಹಾಗಾಗಿ ಅದನ್ನು ನೀರು ಬಿಟ್ಕೊಂಡು ತೆಳ್ಳಗಾಗ್ಬಿಡುತ್ತೆ. ತೆಳ್ಳಗೆ ಮಾಡ್ಕೋಬಾರ್ದು, ಇದನ್ನು ಗಟ್ಟಿಯಾಗೇ ಇರಬೇಕು. ಈ ರೀತಿ ಗಟ್ಟಿಯಾಗೇ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಉಪ್ಪೆಲ್ಲ ಸರಿ ಇತ್ತು ನಾನು ಮಾಡಿರೋದು, ಹಾಗಾಗಿ ನಾನಿವಾಗ ನೆಕ್ಸ್ಟು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇಡ್ಲಿ ಕುಕ್ಕರ್ನಲ್ಲಿ ಹಬೆ ಸ್ಟೀಮ್ ಪ್ಲೇಟ್ ಕೊಟ್ಟಿರ್ತಾರೆ ನೋಡಿ, ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಸುತ್ತ ಇಟ್ಟಾಗ ಅದು ಅಂಟ್ಕೋಬಾರ್ದು ಪ್ಲೇಟ್ಗೆ ಅಂತ ಅಷ್ಟೇ ಆಯಿಲ್ ಯೂಸ್ ಮಾಡೋದು ಈ ಇಡೀ ರೆಸಿಪಿಗೆ. ಬೇರೆ ಎಕ್ಸ್ಟ್ರಾ ಪ್ರತಿ ಸಲ ನೆಕ್ಸ್ಟ್ ಬ್ಯಾಚ್ ಬೇಯಿಸ್ಬೇಕಾದ್ರೂ ಅದು ಪ್ಲೇಟಿಗೆ ಆಯಿಲ್ ಹಚ್ಚಬೇಕು ಅಂತಲೂ ಸಹ ಏನೂ ಇಲ್ಲ, ನೀಟಾಗಿ ಬೆಂದ್ಕೊಳ್ಳುತ್ತೆ ಅದು. ಸೊ ಇವಾಗ ನಾವು ಮಾಡಿಟ್ಕೊಂಡಿರೋವಂಥ ಮಿಶ್ರಣದಲ್ಲಿ ಸ್ವಲ್ಪನೇ ಉಂಡೆ ಥರ ಮಾಡಿಕೊಂಡು ಉದ್ದುದಕ್ಕೆ ಇದನ್ನು ಶೇಪ್ನಲ್ಲಿ ಕೊಟ್ಟು ಸ್ಟೀಮ್ ಪ್ಲೇಟ್ನಲ್ಲಿ ಇಟ್ಕೊತಾ ಹೋಗಿ. ನೀವು ರೌಂಡಾಗಾದ್ರೂ ಸಹ ಮಾಡ್ಕೋಬೋದು. ನಿಮಗೆ ಇದು ಸೈಜ್ ಹೆಚ್ಚು ಕಡಿಮೆ ಸಣ್ಣದಾಗಿ ಬೇಕು, ಚಿಕ್ಕದಾಗಿ ಬೇಕು ಅಂದರೆ ಹೇಗೆ ಬೇಕಾದರೂ ಹಾಗೆ ಮಾಡ್ಕೋಬೋದು. ಇಲ್ಲ ಸ್ಟೀಮ್ ಪ್ಲೇಟೇ ಬೇಕು ಅಂತೇನಿಲ್ಲ, ಇಡ್ಲಿ ಪಾತ್ರೆನಲ್ಲೂ ಸಹ ಒಂದೊಂದು ಏನು ಇಡ್ಲಿದಿರುತ್ತಲ್ಲ ಅದರಲ್ಲಿ 2 ಉಂಡೆನ ಇಟ್ಟು ನೀವು ಸ್ಟೀಮ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅದರಲ್ಲೂ ಸಹ ಬೇಯ್ಕೊಳ್ಳುತ್ತೆ. ಇವಾಗ ಈ ಸ್ಟೀಮರ್ ಪ್ಲೇಟ್ಗೆ ನಾನು ಎಷ್ಟಾಗುತ್ತೆ ಅಷ್ಟು ಈ ನುಚ್ಚಿನ ಉಂಡೆಗಳನ್ನ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಇಡ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿ ಬರಲಿಕ್ಕೆ ಇಟ್ಟಿದ್ದೆ. ನೀರು ಕುದಿ ಬರ್ತಿದ್ದ ಹಾಗೆಯೇ ಈ ಉಂಡೆಗಳನ್ನ ಇಟ್ಟಿರೋವಂಥ ಪ್ಲೇಟ್ಸ್ನ ಇಟ್ಟು ಇದನ್ನು 1/4 ಗಂಟೆ ಅಥವಾ 10 ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೋಬೇಕು. ನಾನಿಲ್ಲೊಂದು 1/4 ಗಂಟೆ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. 1/4 ಗಂಟೆ ಆದಮೇಲೆ ಒಂದು ಫೋರ್ಕಿನ ಸಹಾಯದಿಂದ
ಈ ರೀತಿ ಚುಚ್ಚಿ ನೋಡ್ತಾ ಇದ್ದೀನಿ. ಫೋರ್ಕು ಅಂಟ್ಕೋಬಾರ್ದು, ಹಾಗೆಯೇ ನೀಟಾಗಿ ಎಲ್ಲೂ ಸಹ ಅಂಟ್ಕೊಳ್ದೇ ಅದು ರಿಮೂವ್ ಆಗಬೇಕು ಈಸಿಯಾಗಿ. ಸೊ ಈ ರೀತಿ ಫೋರ್ಕ್ಗೂ ಸಹ ಏನೂ ಅಂಟ್ಕೊತಾ ಇಲ್ಲ, ನೀಟಾಗಿ ರಿಮೂವ್ ಆಗ್ತಾ ಇದೆ ಅಂದರೆ ಹಬೆ ಉಂಡೆಗಳು ಬೆಂದಿದೆ ಅಂತ ಹೇಳಿ ಅರ್ಥ. ಅದನ್ನು ತೆಗೆದು ನೀವು ಹಾಟ್ ಬಾಕ್ಸಿಗೆ ಹಾಕಿ ಫ್ರೆಶ್ ಆಗಿ ತುರಿದು ಮಾಡಿರೋವಂಥ ಕಾಯಿಯಿಂದ ಮಾಡಿರೋವಂಥ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ. ಸಖತ್ತು ಕಾಂಬಿನೇಷನ್ ಇದು. ಆ್ಯಂಡ್ ಕಾಯಿ ಚಟ್ನಿನೇ ಬೇಕು ಅಂತೇನಿಲ್ಲ, ಇದರಲ್ಲೇ ಎಲ್ಲ ಮಸಾಲೆ ಇರೋದ್ರಿಂದ ಬರೀ ತುಪ್ಪ ಹಾಕ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇದು ರಜೆ ಇದ್ದಾಗ ಮಾಡ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಮಾಡೋದಕ್ಕೆ. ಸ್ಕೂಲಿದ್ದಾಗ ಹರಿಬರಿನಲ್ಲಿದ್ದಾಗ ಎಲ್ಲ ಸ್ವಲ್ಪ ನೀವು ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ಟಿದ್ರೆ ಓಕೆ. ಬಟ್ ಅವತ್ತಿನ ದಿನವೇ ಬೆಳಗ್ಗೆ ಎದ್ದು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮೇಯ್ನು. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸಖತ್ತಾಗಿ ಬರುತ್ತೆ ಟೇಸ್ಟು. ಇನ್ನೆಲ್ಲ ನೀವು ಅನ್ಕೋಬೋದು ವಡೆಗೆ ಹಾಕುವಂಥ ಸಾಮಾನೇನೆ ಅಂತ. ಇದು ಹಬೆ ಉಂಡೆ ವಡೆಗೆ ಹಾಕುವಂಥ ಸಾಮಾನಲ್ಲೇ ಮಾಡೋದು, ಆದರೆ ಚಕ್ಕೆ ಲವಂಗ ಎಲ್ಲ ಏನೂ ಹಾಕಲ್ಲ. ಹಾಗೆಯೇ ನಾವು ವಡೆ ಮಾಡಬೇಕಾದ್ರೆ ಹೆಸರುಬೇಳೆ ಹಾಕಲ್ಲ, ಬರೀ ಕಡಲೆಬೇಳೆ ಹಾಕ್ತೀವಿ. ಈ ಹಬೆ ಉಂಡೆಗೆ ಹೆಸರುಬೇಳೆ ಮೇಯ್ನು. ನೀವು ಕಡಲೆಬೇಳೆ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಅಂದರೆ ಅದು ಒರಟು ಬರುತ್ತೆ, ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ಹೆಸರುಬೇಳೆನ ಜಾಸ್ತಿ ಹಾಕಿಬಿಟ್ಟು ಈ ಹಬೆ ಉಂಡೆನ ಟ್ರೈ ಮಾಡಿ, ಖಂಡಿತ ಎಲ್ಲರೂ ಸಹ ಇಷ್ಟಪಡ್ತಾರೆ. ಆ್ಯಂಡ್ ನಾನು ಇದನ್ನು ಪ್ರತಿ ವರ್ಷ ಗಣಪತಿ ಹಬ್ಬದಲ್ಲಿ ಮಸಾಲೆ ಕಡುಬು ಅಂತ ಮಾಡ್ತೀವಿ ನಾವು. ಅದಕ್ಕೆ ಯಾವಾಗ್ಲೂ ಮೇಲ್ಗಡೆ ಅಕ್ಕಿ ಹಿಟ್ಟಿಂದು ಲೇಯರ್ ಥರ ಮಾಡಿಬಿಟ್ಟು ಕಡುಬು ಮಾಡ್ತಾಯಿದ್ದೆ. ಪ್ರದೀಪ್ಗೆ ಅದಿಷ್ಟ ತುಂಬ. ಅವರು ಈಗ ತಿನ್ಬೇಕಾದ್ರೂ ಅಂತಾಯಿದ್ರು ಮೇಲ್ಗಡೆ ಅಕ್ಕಿ ಹಿಟ್ಟಿಂದು ಮಾಡಿಬಿಡುವೆ ಇನ್ನೂ ಚೆನ್ನಾಗಿತ್ತು ಅಂತ. ಅದು ಮಾಡೋಕ್ಕೆ ಅಂತ ಅಂದಿದ್ದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು ಅಂತ ಅಂದೆ ನಾನು. ಸೊ ಬೆಳಗಿನ ತಿಂಡಿಗೆ ನಾನು ಕಡುಬ್ದು ಅಂದರೆ ಹಬೆ ಉಂಡೆ ಮಾಡಲಿಕ್ಕೆ ಮಿಶ್ರಣ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದು ಮಧ್ಯಾಹ್ನಕ್ಕೂ ಸ್ವಲ್ಪ ಉಳಿದಿತ್ತು. ನಾನು ಪೂರ್ತಿಯಾಗಿ ಹಬೆ ಉಂಡೆ ಬೇಯಿಸಿಟ್ಟಿರಲಿಲ್ಲ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಅದನ್ನೇ ವಡೆ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೆ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ನೀರು ಬಿಟ್ಟಂಗೆ ಆಗಿರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಆ ನೀರನ್ನೆಲ್ಲ ಸ್ವಲ್ಪ ಚೆಲ್ಬಿಟ್ಟು, ಅದಕ್ಕೆ ಸಾಫ್ಟ್ ಇರುತ್ತೆ ಅಲ್ವಾ, ನೀವು ಅಷ್ಟೇ ಸಾಫ್ಟಾಗಿ ವಡೆ ಮಾಡಿಬಿಟ್ರೆ ಎಣ್ಣೆ ಹೀರುತ್ತೆ, ತುಂಬಾ ಸಾಫ್ಟಾಗಿ ಆಗಿಬಿಡುತ್ತೆ. ಹಾಗಾಗಿ ಗರ್ಗರಿ ಆಗಬೇಕು ಅಂತ ಅಂದಾಗ ಅದಕ್ಕೆ ಒಂದು ಸಣ್ಣ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಮಿಶ್ರಣನ ನೀಟಾಗಿ ಕಲಸಿ ಉಂಡೆ ಮಾಡಿ ಇಟ್ಕೊಂಡು ನೀವು ವಡೆನೂ ಸಹ ಮಾಡ್ಕೋಬೋದು. ಸೊ ನಾನಿಲ್ಲಿ ಅದಕ್ಕೇ ಒಂದು ಸ್ವಲ್ಪ ಸಣ್ಣ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಬಾಣಲಿನಲ್ಲಿ ಬಿಸಿಗಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ಇಟ್ಬಿಡ್ತಾಯಿದ್ದೆ. ನಾನು ಯೂಸ್ ಮಾಡೋದು ಕೆಂಪು ರಾಜಮುಡಿ ಅಕ್ಕಿ. ಸೊ ಅದನ್ನು ಬಸ್ತು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಓಪನ್ ಪ್ಯಾನ್ನಲ್ಲೇ ಯಾವಾಗಲೂ ಬಸ್ತು ನಾನು ಅನ್ನನ ಪ್ರಿಪೇರ್ ಮಾಡ್ಕೋತೀನಿ. ಸೊ ಇಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದದನ್ನು ಈ ರೀತಿ ಕೈನ ಸ್ವಲ್ಪ ತೇವ ಮಾಡ್ಕೊಬಿಟ್ಟು ಕೈನಲ್ಲೇ ಈ ರೀತಿ ತಟ್ಟಿ ಎಣ್ಣೆಗೆ ಬಿಡೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಫಸ್ಟಿಗೆ ಒಂದು ವಡೆ ಬಿಟ್ಟು ನೋಡಿ ಅದೆಲ್ಲೂ ಓಪನ್ ಆಗ್ತಾ ಇಲ್ಲ, ಎಣ್ಣೆ ಹೀರ್ತಾ ಇಲ್ಲ ಅಂತ ಅಂದಾಗ ನೀವು ನೆಕ್ಸ್ಟ್ ಬ್ಯಾಚ್ ಪೂರ್ತಿ ನೀವು ವಡೆಗಳನ್ನ ಬೇಯಿಸ್ಕೋಬೋದು. ಒಂದು ವಡೆ ಎಲ್ಲೂ ಸಹ ಇಲ್ಲಿ ಓಪನ್ ಆಗಲಿಲ್ಲ, ತುಂಬಾ ಚೆನ್ನಾಗಿ ಗರಿಯಾಗಿ ಬಂದಿತ್ತು. ತುಂಬ ತೆಳುವಾಗಿ ನೀವು ತಟ್ಟಿ ಬೇಯಿಸ್ಕೊಂಡಾಗ ಸಖತ್ತಾಗುತ್ತೆ. ಸೊ ಇದೇ ರೀತಿ ಎಲ್ಲನೂ ಸಹ ಬೇಯಿಸ್ಕೊಂಡು ವಡೆಗಳನ್ನೂ ಸಹ ಮಾಡ್ಕೋಬೋದು. ಸೊ ಬೆಳಗ್ಗೆ ತಿಂಡಿಗೆ ಹಬೆ ಉಂಡೆ ಆಯಿತು ಅಂತ ಅಂದರೆ ಅದೇ ಮಿಶ್ರಣ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಮಧ್ಯಾಹ್ನಕ್ಕೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ನೀವು ಗರಿಯಾಗಿರೋಂಥ ವಡೆನೂ ಸಹ ಬೇಯಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ವಡೆಗಳೂ ಅಂದರೆ ತುಂಬ ಗರಿಗರಿ ಆಗೋವರೆಗೂ ಬೇಯಿಸಬೇಕು. ಸ್ವಲ್ಪ ಕಲರ್ ಬರ್ತಿದ್ದ ಹಾಗೇ ಓಪನ್ ಮಾಡಿಬಿಡ್ಬಾರ್ದು. ನೀವೀಗ ಎತ್ತಿ ಪ್ಲೇಟಿಗೆ ಇಡ್ತಿದ್ದ ಹಾಗೇ ಮನೆಯವರೆಲ್ಲ ಅದು ಅಷ್ಟು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದು ಬೇಯಿಸ್ತಾ ಇರ್ತೀವಲ್ವ, ಮನೆಯವರೆಲ್ಲ ಬಿಸಿ ಈಗ ಪ್ಲೇಟಿಗೆ ತೆಗ್ದಿರ್ತ ಹಾಗೇ ಅವ್ರ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನಾನೂ ಅಷ್ಟೇ ಒಂದು ಸ್ವಲ್ಪ ತೆಗೆದು ನೇಬರ್ಸ್ಗೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ತೆಗೆದು ನಾನು ಪ್ಲೇಟ್ಗೆ ಹಾಕ್ತಿದ್ದಾಗೇ ಹಾಗೆ ಖಾಲಿ ಆಗೋಯ್ತು, ಯಾರಿಗೂ ಕೊಡೋಕ್ಕೆ ಆಗಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ನೀವು ಈ ಹಬೆ ಉಂಡೆ ಅಥವಾ ನುಚ್ಚಿನ ಉಂಡೆನ ಟ್ರೈ ಮಾಡಿದ್ದೀರಾ, ಮಾಡ್ತಾ ಇರ್ತೀರಾ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಹಬೆ ಉಂಡೆ ನುಚ್ಚಿನ ಉಂಡೆ ಎಲ್ಲ ತುಂಬ ಹಳೆಯ ಕಾಲದ ರೆಸಿಪಿ. ಇದು ತುಂಬಾ ಆರೋಗ್ಯಕರವಾಗಿರೋವಂಥದ್ದು. ಈಗಿನ ಕಾಲದಲ್ಲಿ ಸ್ವಲ್ಪ ಇಡ್ಲಿ, ದೋಸೆ, ಪಲಾವು ಆ ರೀತಿ ಎಲ್ಲ ಬಂದ್ಬಿಟ್ಟ ಮೇಲೆ ಇದನ್ನೆಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ 15 ದಿವಸಕ್ಕೆ ಒಂದು ಸಲ ಅಥವಾ ವಾರಕ್ಕೆ ಒಂದು ಸಲ ತಿಂದ್ರೂ ತುಂಬಾ ಒಳ್ಳೆಯದು. ಯಾಕೆಂದರೆ ಹೆಸರು ಬೇಳೆನಲ್ಲಿ ಅಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅಲ್ವಾ. ಸೊ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ನೀವೇನಾದರೂ ಮಾಡೋದಾಗಿದ್ದರೆ ನನಗಿಂತ ಏನಾದರೂ ಚೇಂಜಸ್ ಮಾಡ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ಸೊ ಬಿಸಿ ವಡೆ
ಪ್ಲೇಟಿಗೆ ಹಾಕ್ತಿದ್ದ ಹಾಗೆಯೇ ಬೆಳಗ್ಗೆ ಮಾಡಿದಂಥ ಚಟ್ನಿ ಸಹ ಇತ್ತಲ್ಲ, ಸಖತ್ತಾಗಿ ಖಾಲಿನೇ ಆಗೋಯ್ತು ಊಟಕ್ಕೆ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಮನೆ ಶಿಫ್ಟ್ ಮಾಡಿದ್ದೀವಿ ಅಂತ ತೋರಿಸಿದೆ. ನಾನು ಹೇಳಿದ್ದು ನಮ್ಮ ಹೋಮ್ ಬಿಸ್ನೆಸ್ ಏನಿದೆ, ಅಂದರೆ ನಾನು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಮಾತ್ರ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ ಅಂತ. ಫುಲ್ ಮನೆ ಶಿಫ್ಟ್ ಮಾಡಿಲ್ಲ ನಾನು. ನಮ್ಮದೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೆಂಟಲ್ ಹೌಸ್ ಇದೆ, ಅದಕ್ಕೆ ನಾವು ಶಿಫ್ಟ್ ಆಗಿದ್ದೀವಿ ಅಂತ ಅಂದಿದ್ದು. ಸೊ ನಾನು ಮೊದಲು ಮನೆಯಲ್ಲೇ ಕಿಚನಲ್ಲೇ ಅಲ್ವಾ ಎಲ್ಲ ಪ್ರಾಡಕ್ಟ್ಸು ಮಾಡ್ತಾಯಿದ್ದಿದ್ದು. ಇದು ನಾವು ಮೇಲಿರೋವಂಥದ್ದು ಫಸ್ಟ್ ಫ್ಲೋರಲ್ಲಿರೋವಂಥ ಮನೆ ಇದು, ಡ್ಯೂಪ್ಲೆಕ್ಸ್. ಇಲ್ಲಿ ಒಂದು ರೂಮ್ ಇದೆ ಮತ್ತು ಒಂದು ಹಿಂದಗಡೆ ಒಂದು ಬಾಲ್ಕನಿ ಮಾಡಿಸಿದ್ದೀವಿ. ಆ ಬಾಲ್ಕನಿ ಮತ್ತು ಈ ರೂಮು ಎರಡೂ ಸಹ ಫುಲ್ಲು ಫಿಲಪ್ ಆಗೋಗಿತ್ತು. ನಾನು ಎಲ್ಲ ಪ್ರಾಡಕ್ಟ್ಸ್ ಮತ್ತು ಆ ಬಕೆಟ್ಗಳು ಎಲ್ಲ ಇಟ್ಕೊಂಡು, ಸೊ ಹಾಗಾಗಿ ತುಂಬಾ ಸ್ಪೇಷಿಯಸ್ ಆಗಿರೋವಂಥ ಮನೆ. ಈ ರೀತಿ ಫುಲ್ಲು ಪ್ರಾಡಕ್ಟ್ಸಲ್ಲೇ ತುಂಬೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಕೆಳಗಡೆ ರೆಂಟಿಗಿದ್ರು ಒಬ್ಬರು, ಅವರನ್ನು ನಾವು ಖಾಲಿ ಮಾಡಿಸಿ ನಾವೇ ಇವಾಗ ಆ ಮನೆಗೆ ಬಂದಿದ್ದೀವಿ. ಸೊ ಇದು ನನ್ನ ಮೇಲ್ಗಡೆ ತೋರಿಸಿದಂಥ ಮನೆ. ಇದು ಫಸ್ಟ್ ಫ್ಲೋರಲ್ಲಿ ನಾವಿರೋವಂಥದ್ದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರ್ ನಾವಿದ್ದೀವಿ. ಆ್ಯಂಡ್ ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರಲ್ಲಿ ಈ ಎಂಟ್ರೆನ್ಸ್ ಏನಿದೆ ಇದು ನಾವು ಮೇಲ್ಗಡೆ ಹೋಗೋವಂಥದ್ದು. ಆ್ಯಂಡ್ ಈ ಕಡೆ ಒಳಭಾಗಕ್ಕಾಗಿ ಒಂದು ಮನೆ ಏನಿದೆ ಅದು ರೆಂಟಿಗಿರೋವಂಥ, ಇದು 2 BHK ಹೌಸ್ ನಾವೊಂದು ಮಾಡಿಸಿದ್ದೀವಿ ಇಲ್ಲಿ. ಸೊ ಇದರಲ್ಲಿ ನಾನಿವಾಗ ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಏನಿದೆ ಅದನ್ನು ನಾನು ಇಲ್ಲಿ ಕಂಪ್ಲೀಟ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇ ಎಲ್ಲವನ್ನು ರೆಡಿ ಆಗೋದು ಇವಾಗ ಈ ಮನೆಯಲ್ಲಿ. ಸೊ ನಾನು ಮೇಲ್ಗಡೆ ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ಇಲ್ಲಿ ಏನೇನು ಆರ್ಡರ್ಸ್ ಇದೆ ಪ್ಯಾಕ್ ಮಾಡೋವಂಥದ್ದು, ಅಥವಾ ಈಗ ನನಗೆ ಹೆಲ್ಪರ್ಸು ಸಹ ಇದ್ದಾರೆ ಈ ಕೆಲಸಕ್ಕೆ. ಹಾಗಾಗಿ ನಾನು ಹೇಳ್ಕೊಟ್ಬಿಟ್ಟಿರ್ತೀನಿ ಅವ್ರಿಗೆ ಇದನ್ನು ಮಾಡಬೇಕು ನೀವು ಅಂತ. ಸೊ ನಾನು ಮೇಲ್ಗಡೆ ಮನೆ ಕೆಲಸ, ವೀಡಿಯೋ ಶೂಟು, ಅಡುಗೆ ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವತ್ತಿನ ಕೆಲಸ ಅವ್ರಿಗೆ ವಹಿಸಿರ್ತೀನಿ ಅಲ್ವಾ. ಅವ್ರು ಬಂದು ಇಲ್ಲಿ ಆರಾಮಾಗಿ ಮಾಡ್ಕೊತಾ ಇರ್ತಾರೆ. ಸೊ ನನಗೂ ಸಹ ತಲೆ ಬಿಸಿ ಇಲ್ಲ. ಮನೆಯಲ್ಲಿ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸು ಇಟ್ಕೊಂಡು ಮೇಲ್ಗಡೆ ಇದು ಮಾಡ್ಕೊಳ್ಳೋದಕ್ಕಿಂತ ಇದಕ್ಕೆ ಅಂತ ಒಂದು ಜಾಗ ಸಪ್ರೇಟಾಗಿ ಇದ್ದರೆ ನಮಗೂ ಸಹ ಸುಲಭ ಆಗುತ್ತೆ ಅಂತ ನಾವು ಈ ರೀತಿ ನಮ್ಮದೇ ಆದಂಥ ಮನೆನ ನಾನು ಬಿಡಿಸ್ಕೊಂಡು ರೆಡಿ ಮಾಡಿಸಿಟ್ಕೊಂಡಿದ್ದೀನಿ. ಸುಮಾರು ಜನ ನೀವಿದ್ದಂಥ ಮನೆ ಚೆನ್ನಾಗಿತ್ತು, ದೊಡ್ಡದು, ಯಾಕೆ ಖಾಲಿ ಮಾಡಿದ್ರಿ ಅಂತೆಲ್ಲ ಮೆಸೇಜ್ ಹಾಕಿದ್ರಿ. ನಾವು ಖಾಲಿ ಮಾಡಿಲ್ಲ, ಇಡೀ ಮನೇಲಿ ಇವಾಗ ನಾವೇ ಇದ್ದೀವಿ ಅಂತ ಹೇಳಿದ್ದು. ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದೇನು ಪ್ರಾಡಕ್ಟ್ಸ್ ಇದೆಯಲ್ಲ ಅದನ್ನು ನನಗೆ ಕೆಳಗಡೆ ಮನೆಗೆ ಶಿಫ್ಟ್ ಮಾಡಿಸಿದ್ದೀನಿ ಅಂಥೇಳಿ ಅರ್ಥ, ಅದು ಅಷ್ಟೇ. ಆ್ಯಂಡ್ ಇವಾಗ ನೆನ್ನೆ ಇನ್ನೂ ಫ್ರೆಶ್ ಆಗಿ ABC ರೆಡಿ ಮಾಡಿಸಿದ್ದೀನಿ. ಹಾಗೆಯೇ ಹುಳಿ ಜುಣ್ಕದ ಪೌಡರು 8 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ಮತ್ತು ಈ ಚಟ್ನಿ ಪುಡಿಗಳೆಲ್ಲ ಏನಿದೆ ಅದು ಜಸ್ಟ್ ನಾನು 1.5 kg ಆಗೋಷ್ಟು ಮಾತ್ರ ಮಾಡಿಸೋದು. 100 ಗ್ರಾಮ್ಸಲ್ಲಿ ಮತ್ತು 250 ಗ್ರಾಮ್ಸ್ನಲ್ಲಿ ಅವೈಲೇಬಲ್ ಇದೆ. ನೀವು ಜಾಸ್ತಿ ಬೇಕು ಅಂದ್ರೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಚಟ್ನಿ ಪುಡಿ ಯಾವತ್ತೂ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಲ್ಲ. ಆ್ಯಂಡ್ ಚಟ್ನಿ ಪುಡಿ ಮತ್ತು ಇದೆಲ್ಲ ನಾನೇ ಮಾಡೋ ಅಂಥದ್ದು. ಲಡ್ಡು ಅವೆಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಮೇಯ್ನು. ಸುಮ್ಮನೆ ಮಾಡಿ ಅಂತ ಅಂದ್ಬಿಟ್ಟು ಬೇರೆಯವರು ಕೊಟ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಿಮಗೆ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಹಾಗಾಗಿ ಚಟ್ನಿ ಪುಡಿ, ಕಡಲೆಬೇಳೆ ಚಟ್ನಿ ಪುಡಿ ಆಗಿರ್ಬೋದು, ಹುಚ್ಚೆಳ್ಳು ಪುಡಿ ಎರಡೂ ಸಹ ನಾನೇ ಮಾಡೋ ಅಂಥದ್ದು. ಇವಾಗ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಬರ್ತಾ ಇದೆ ಅಲ್ವಾ, ಹಾಗಾಗಿ ನನಗೆ ಮೇಲ್ಗಡೆ ನಮ್ಮ ಮನೆಯಲ್ಲಿ ಪ್ರಾಡಕ್ಟ್ಸ್ಗಳನ್ನ ತುಂಬ್ಕೊಳ್ಳೋದಕ್ಕಿಂತ ಈ ರೀತಿ ಎಕ್ಸ್ಟ್ರಾ ಅದಕ್ಕೆ ಅಂತ ಒಂದು ಜಾಗ ಬೇಕಾಗಿತ್ತು. ಹಾಗಾಗಿ ನಾವು ಕೆಳಗಡೆ ಬಂದಿದ್ದೀವಿ. ಆ್ಯಂಡ್ ನಾನು ಕೊಡೋವಂಥ ಪ್ರಾಡಕ್ಟ್ಸ್ ಕ್ವಾಲಿಟಿ ಇಷ್ಟ ಆಗಿ ನನಗೆ ಮತ್ತೆ ರೀಆರ್ಡರ್ಸ್ ಕೊಡ್ತಾನೇ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ತುಪ್ಪನೂ ಅಷ್ಟೇ ತುಂಬ ಚೆನ್ನಾಗಿದೆ ಮ್ಯಾಮ್ ತುಪ್ಪ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದೆ ತುಪ್ಪದ ನೆನಪಾಯಿತು ಅಂತ ಅಂದ್ಬಿಟ್ಟು ಪ್ರತಿ ಸಲನೂ ಮುಗ್ದಂಗೆ ನನ್ನ ಹತ್ರನೇ ತರಿಸ್ಕೊತಾ ಇದ್ದೀರಾ. ಅದನ್ನು ಸಹ ತುಂಬಾ ಖುಷಿ. ಆ್ಯಂಡ್ ಈ ಪ್ರೀಮಿಕ್ಸ್ಗಳೆಲ್ಲ ತುಂಬಾ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾಯಿದೆ. ಯಾವುದ್ರಲ್ಲೂ ಸಹ ಇದರಲ್ಲಿ ಪ್ರಿಸರ್ವೇಟಿವ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಎಸೆನ್ಸ್ ಆಗಿರ್ಬೋದು ಯಾವುದನ್ನು ಸಹ ನಾನು ಉಪಯೋಗಿಸಲ್ಲ. ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಏನೇ ಕ್ವೈರೀಸ್ ಇದ್ರೂ, ಯಾವುದಾದ್ರೂ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಇದ್ರೂ ನಿನ್ನ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ನೀವು ಆರ್ಡರ್ ಪ್ಲೇಸ್ ಮಾಡಿ 3-4 ಡೇಸ್ನಲ್ಲೇ ನಿಮ್ಮ ಪ್ರಾಡಕ್ಟ್ಸ್ ನಿಮಗೆ ಬಂದು ತಲುಪುತ್ತೆ. ಫ್ರೆಶ್ ಆಗೇ ಬರುತ್ತೆ. ಸ್ಮಾಲ್ ಬ್ಯಾಚಸಲ್ಲೇ ನಾನು ಪ್ರಿಪೇರ್ ಮಾಡೋದು. ಖಂಡಿತ ಬೈ ಮಾಡಿ.